ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ನೋಡಿ, ಇಂಡಿಪೆಂಡೆನ್ಸ್ ಡೇ ದಿವಸ ಸ್ವತಂತ್ರವಾಗಿ ನಾವು ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ಯಾವುದಪ್ಪ ಅಂತಂದರೆ ದೇವರ ಮನೆಯಲ್ಲಿ ದೇವ್ರನ್ನ ನೋಡೋಣ ಅಂತ ಬಂದಿದ್ದೀವಿ. ತುಂಬ ಮಳೆ ಬೇರೆ, ಮಳೆಯಲ್ಲಿ ಟ್ರೆಕ್ ಮಾಡೋದು ಒಂಥರ ವಿಭಿನ್ನವಾದ ಎಕ್ಸ್ಪೀರಿಯನ್ಸು. ನೋಡಿ, ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸು ಎಲ್ಲ ಅನ್ಪ್ರಿಪೇರ್ಡ್ ಆಗಿ ಅರ್ಧಂಬರ್ಧ ರೈನ್ ಕೋಟು ಛತ್ರಿ ಇಟ್ಕೊಂಡು ಬಂದವ್ರೆ. ಬಟ್ ಎನಿವೇಸ್, ಇಟ್ಸ್ ಆಲ್ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಮುಂದೆ ಹೋಗ್ತಾ ಫುಲ್ಲು ಮಿಸ್ಟು, ಎಲ್ಲಿ ನೋಡಿದ್ರು, ಯಾವ ದಿಕ್ಕಲ್ಲಿ ನೋಡಿದ್ರು ಈ ಥರ ಇದೆ ಸಿಚುವೇಶನ್. ನೋಡಿ, ನಮ್ಮ ಮನೆಯವರು ಗಾಳಿ ತೂರ್ಕೊಂಡು ಹೋಗ್ತಾ ಇದ್ದಾರೆ. ಛತ್ರಿ ಮುಡ್ಸ್ಕೊತಾ ಇದೆ. ಇಲ್ಲಿ ಅಷ್ಟು ವೇಗವಾಗಿ ಬರ್ತಾ ಇದೆ ಗಾಡಿ. ಯಾಕೆ ಅನ್ಕಟ್ಟೆ ಬರ್ತಾ ಇದೆಯಾ? Yeah, that is the problem. That's the point. View point ಹೋಗೋಣ ಅಂದರೆ ಅಲ್ಲಿ there is no view because everything is covered by mist. Actually ಈ ಥರ ಎಲ್ಲ ಕಲ್ಲುಗಳು ಇರೋದಕ್ಕೇ ಸ್ವಲ್ಪ ಮೇಲೆ ಕತ್ತಕ್ಕಾಗ್ತಿರೋದು, ಇಲ್ಲಾಂದರೆ ಎಲ್ಲ ಜಾಸ್ತಿ ಹೋಗ್ತಾ ಇದೆ. ನೋಡಿ, ಬೆಟ್ಟದ ತುದಿಯಲ್ಲಿ ಬಂದಿದ್ದೇವೆ, ಆದರೆ ನಮಗೆ ಏನು ಕಾಣಿಸ್ತಾ ಇಲ್ಲ. ಸುತ್ತಮುತ್ತ ಬರೀ ಮಂಜುಗಡ್ಡೆ, ಅಲ್ಲ ಬರೀ ಮಂಜು. ಸ್ವಲ್ಪ ತಿಳಿಯಬೇಡಿ. ಸೆಂಟು. ಓಕೆ, ಜೋಕ್ಸ್ ಅಪಾರ್ಟ್, ಏನು ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಪಕ್ಕದಲ್ಲೇ ಚಿಕ್ಕ ಚಿಕ್ಕ ಬೆಟ್ಟ ಇದೆ, ಇಲ್ಲಿಂದ ನಿಂತ್ಕೊಂಡೆ ಹೋಗ್ಬೋದು. ಬಟ್ ಕಾಣಿಸ್ತಾ ಇಲ್ಲ. ಯಾವ ದಿಕ್ಕಲ್ಲಿ ಹೋಗೋಣ, ಯಾವ ದಿಕ್ಕು ಅಂತ ನೋಡೋಣ. ಬಟ್ ಎಕ್ಸ್ಪೀರಿಯನ್ಸ್ ಈಸ್ ಡಿಫ್ರೆಂಟ್. ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮೇಲ್ಗಡೆ ಬರ್ತಾರ ಮಳೆಗೂ, ಇಲ್ಲಿ ಕಟ್ಟಿರೋ ಮಂಜಿಗೂ ಅದು ಅನುಭವನೇ ಬೇರೆ. ನೋಡಿ, ತುಂಬ ಜನ ಇದ್ದಾರೆ ಆಲ್ರೆಡಿ. ಇವತ್ತು ಇಂಡಿಪೆಂಡೆನ್ಸ್ ಡೇ, 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ನೋಡಿ, ಬೀಸ್ತಾರ ಗಾಳಿಗೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಓ ಮೈ ಗಾಡ್, ತಳ್ತಾ ಇದೆಯಾ ಮಗ? ಆ ಛತ್ರಿ ಕಿತ್ಕೊಂಡು ಹೋಗುತ್ತೆ ಇವಾಗ ಹಿಂದೆಗಡೆ.